ಫಲಾನುಭವಿಗಳ ಸಬ್ಸಿಡಿ ಹಣ ಗುಳುಂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ತುಮಕೂರು ವಾಲ್ಮೀಕಿ ನಿಗಮದ ಎದುರು ಧರಣಿ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟಿಸ್ತಾ ಇದೆ. ಬಿಜೆಪಿ ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಂಚಕ ಅಧಿಕಾರಿಗಳನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ 24 ಲಕ್ಷ ಸಬ್ಸಿಡಿ ಹಣವನ್ನ ಗುಳುಂ ಮಾಡಿದ್ದಾರೆ. ಅಕ್ರಮದ ಬಗ್ಗೆ ವರದಿ ಮಾಡಿದ್ದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ಈ ಕುರಿತಾಗಿ ವರದಿಯನ್ನ ಬಿತ್ತರಿಸಿತು. ಈಗ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಿಜೆಪಿ ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತುಮಕೂರು ವಾಲ್ಮೀಕಿ ನಿಗಮದ ಎದುರು ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ಇದು. ಹಣವನ್ನ 33,000 ಕೋಟಿಯನ್ನ ಬರೀ ಗ್ಯಾರಂಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿದಂತದ್ದು. SC/ST ಹಣವನ್ನ ಜನರಲ್ಗೆ ಟ್ರಾನ್ಸ್ಫರ್ ಮಾಡಿ ಹಣ ಹಂಚುವ ಕೆಲಸವನ್ನ ಮೊದಲನೇದಾಗಿ ಮಾಡ್ತು. ಬಡವರಿಗೆ ಇವತ್ತು SC/ST ನಿಗಮದಲ್ಲಿ ಬಡವರಿಗೆ ಒಂದು ಮನೆ ಕೊಡ್ತಿಲ್ಲ, ಒಂದು ಟ್ಯಾಕ್ಸಿ ಕೊಡ್ಲಿಲ್ಲ. ಇಟ್ಟಿದ್ದಂತ ಹಣವನ್ನ 33,000 ಕೋಟಿಯನ್ನ ಬರೀ ಗ್ಯಾರಂಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿದಂತದ್ದು. SC/ST ಹಣವನ್ನ ಜನರಲ್ಗೆ ಟ್ರಾನ್ಸ್ಫರ್ ಮಾಡಿ ಹಣ ಹಂಚುವ ಕೆಲಸವನ್ನ ಮೊದಲನೇದಾಗಿ ಮಾಡ್ತು. ಬಡವರಿಗೆ ಇವತ್ತು SC/ST ನಿಗಮದಲ್ಲಿ ಬಡವರಿಗೆ ಒಂದು ಮನೆ ಕೊಡ್ತಿಲ್ಲ, ಒಂದು ಟ್ಯಾಕ್ಸಿ ಕೊಡ್ಲಿಲ್ಲ. ಇಟ್ಟಿದ್ದಂತ ವಾಲ್ಮೀಕಿ ನಿಗಮದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ತುಮಕೂರು ವಾಲ್ಮೀಕಿ ನಿಗಮದ ಎದುರು ಧರಣಿ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟಿಸ್ತಾ ಇದೆ. ಬಿಜೆಪಿ ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಂಚಕ ಅಧಿಕಾರಿಗಳನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ 24 ಲಕ್ಷ ಸಬ್ಸಿಡಿ ಹಣವನ್ನ ಗುಳುಂ ಮಾಡಿದ್ದಾರೆ. ಅಕ್ರಮದ ಬಗ್ಗೆ ವರದಿ ಮಾಡಿದ್ದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ಈ ಕುರಿತಾಗಿ ವರದಿಯನ್ನ ಬಿತ್ತರಿಸಿತು. ಈಗ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಿಜೆಪಿ ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತುಮಕೂರು ವಾಲ್ಮೀಕಿ ನಿಗಮದ ಎದುರು ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ಇದು. ಹಣವನ್ನ 33,000 ಕೋಟಿಯನ್ನ ಬರೀ ಗ್ಯಾರಂಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿದಂತದ್ದು. SC/ST ಹಣವನ್ನ ಜನರಲ್ಗೆ ಟ್ರಾನ್ಸ್ಫರ್ ಮಾಡಿ ಹಣ ಹಂಚುವ ಕೆಲಸವನ್ನ ಮೊದಲನೇದಾಗಿ ಮಾಡ್ತು. ಬಡವರಿಗೆ ಇವತ್ತು SC/ST ನಿಗಮದಲ್ಲಿ ಬಡವರಿಗೆ ಒಂದು ಮನೆ ಕೊಡ್ತಿಲ್ಲ, ಒಂದು ಟ್ಯಾಕ್ಸಿ ಕೊಡ್ಲಿಲ್ಲ. ಇಟ್ಟಿದ್ದಂತ ಹಣವನ್ನ 33,000 ಕೋಟಿಯನ್ನ ಬರೀ ಗ್ಯಾರಂಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿದಂತದ್ದು. SC/ST ಹಣವನ್ನ ಜನರಲ್ಗೆ ಟ್ರಾನ್ಸ್ಫರ್ ಮಾಡಿ ಹಣ ಹಂಚುವ ಕೆಲಸವನ್ನ ಮೊದಲನೇದಾಗಿ ಮಾಡ್ತು. ಬಡವರಿಗೆ ಇವತ್ತು SC/ST ನಿಗಮದಲ್ಲಿ ಬಡವರಿಗೆ ಒಂದು ಮನೆ ಕೊಡ್ತಿಲ್ಲ, ಒಂದು ಟ್ಯಾಕ್ಸಿ ಕೊಡ್ಲಿಲ್ಲ. ಇಟ್ಟಿದ್ದಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.